गुरुओं, महापुरुषों को, जिसमें खासकर महात्मा ज्योतिबा फूले, छत्रपति शाहू जी महाराज, नारायण गुरु, पेरियार रामास्वामी जी, बाबा साहब डॉक्टर भीमराव अंबेडकर जी एवं मान्यवर साहब श्री कांशीराम जी को नमन करता हूँ। ಅಲ್ಲಿಗೆ ಮೊಟ್ಟಮೊದಲನೇದಾಗಿ ಈ ಸಮಾಜದ ಸಂತರು, ಗುರುಗಳು, ಮಹಾಪುರುಷರು, ಅವರಿಗೆ ವಿಶೇಷವಾಗಿ ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜ್, ನಾಲ್ಕು ಕೃಷ್ಣರಾಜ ಒಡೆಯರ್, ನಾರಾಯಣ ಗುರು, ತಂದೆ ಪೆರಿಯಾರ್ ಹಾಗೂ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಮತ್ತು ಇವರೆಲ್ಲರ ಚಳವಳಿಯನ್ನು ಮುನ್ನಡೆಸಿದಂಥ ಮಾನ್ಯ ಕಾಂಶಿರಾಮ್ ಸಾಹೇಬರ ಪಾದಚರಣೆಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. मान्यवर साहब श्री कांशीराम जी के विचारों को देश के कोने कोने तक ले जाने वाली और सर्व समाज को शासन, प्रशासन व अनुशासन का उदाहरण दिखाने वाली उनकी एकमात्र उत्तराधिकारी हमारी आदरणीय बहन कुमारी मायावती जी ही हैं। मान्य कांशीराम साहेबರ ವಿಚಾರಗಳನ್ನು ದೇಶದ ಮೂಲೆ ಮೂಲೆಗಳಿಗೆ ತಮ್ಮ ಶಾಸನದ ಮೂಲಕ, ಆಡಳಿತದ ಮೂಲಕ, ಸುಧಾರಣೆಗಳ ಮೂಲಕ ಇಡೀ ದೇಶ ತುಂಬ ಹರದಂತ, ತೋರಿಸಿದಂಥ ನಾಯಕಿ ಬಹನ್ ಕುಮಾರಿ मायावती ಅವರ ಪಾದಚರಣೆಗಳಿಗೆ ವಂದಿಸ್ತಾ, उत्तर प्रदेश की 4 बार मुख्यमंत्री, लोकसभा व राज्यसभा की कई बार सदस्य रही आदरणीय बहन कुमारी मायावती जी ने बाबा साहब डॉक्टर भीमराव अंबेडकर जी और मान्यवर साहब श्री कांशीराम जी के मिशन के लिए अपना पूरा जीवन समर्पित कर दिया और मुझे गर्व है कि मुझे ऐसे महान नेता के नेतृत्व में काम करने का मौका मिल रहा है। उत्तर प्रदेश का मुख्यमंत्री 4 बारी लोकसभा सदस्यराಗಿ, राज्यसभा सदस्यರಾಗಿ ಹಾಗೂ ಅನೇಕ ಬಾರಿ ಈ ಎಲ್ಲ ಸ್ಥಾನಗಳನ್ನು ಹೊಂದಿದಂಥ ವಿಧಾನಸಭಾ ಸದಸ್ಯರು ಆಗಿದ್ದಂಥ ಬಹನ್ ಕುಮಾರಿ ಮಾಯಾವತಿ ಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಾನ್ಯ ಕಾಂಶಿರಾಮ್ ಸಾಹೇಬರ ಚಳವಳಿಯನ್ನು, ಮಿಷನ್ ಅತ್ಯಂತ ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಅಂತಹ ಒಬ್ಬ ಸಮರ್ಥ ನಾಯಕಿಯ ಪರವಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ನಿಂತಿರೋದು ನನಗೆ ಬಹಳ ಹೆಮ್ಮೆ ಅನಿಸ್ತದೆ, ಹಾಗೆಯೇ ನನಗೆ ಬಹಳ ಸಂತೋಷ ಕೂಡ ಆಗ್ತಾ ಇದೆ. आदरणीय बहन कुमारी मायावती जी का मैं हार्दिक अभिनंदन और आभार व्यक्त करता हूँ। ಇಂಥ ಮಹಾನಾಯಕಿಗೆ ನನ್ನ ಈ ಕೆಲಸಕ್ಕೆ ಆಯ್ಕೆ ಮಾಡಿರೋದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೀನಿ ಹಾಗೂ ಧನ್ಯವಾದಗಳು. आज कर्नाटक प्रदेश की इस पावन धरती पर खड़े होकर आप सबके सामने अपनी बात रखने का जो सौभाग्य मुझे मिल रहा है, तो इसके लिए मैं आप सभी का तहे दिल से आभार व्यक्त करता हूँ। ಕರ್ನಾಟಕ ರಾಜ್ಯದಂತಹ ಪವಿತ್ರವಾದ ಭೂಮಿಯಲ್ಲಿ ತಮ್ಮೆಲ್ಲರ ಮುಂದೆ ನಿಂತು ನನ್ನ ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ತಮ್ಮೆಲ್ಲರಿಗೂ ಸಹಿತ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. साथ ही साथ आज यहाँ हम सब के बीच मंच पर मौजूद कर्नाटक स्टेट के इंचार्ज एवं पूर्व राज्यसभा सांसद श्री अशोक सिद्धार्थ जी एवं हमारे युवा साथी श्री नितिन सिंह जी और साथ ही यहाँ हम सब के बीच में मौजूद राज्यसभा सांसद श्री रामजी गौतम जी एवं हमारे युवा साथी दिनेश कुमार गौतम जी का भी मैं धन्यवाद करता हूँ। ಅದೇ ರೀತಿ ಕರ್ನಾಟಕ ರಾಜ್ಯದ ಉಸ್ತುವಾರಿಯಾಗಿ ಅನೇಕ ವರ್ಷಗಳ ಕಾಲ ಇದ್ದಂಥ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆಯೇ ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಸಿದ್ಧಾರ್ಥ ಜಿ ಅವರೇ, ಹಾಗೆಯೇ ಹಾಲಿ ಸಂಸದರಾಗಿರ್ತಕ್ಕಂಥ ರಾಮ್ಜಿ ಗೌತಮ್ ಅವರೇ, ಮತ್ತೊಬ್ಬ ರಾಜ್ಯ ಸಂಯೋಜಕರಾದಂಥ ನಿತಿನ್ ಸಿಂಗ್ ಅವರೇ,
ಮತ್ತೊಬ್ಬ ರಾಜ್ಯ ಸಂಯೋಜಕರಾದಂಥ ದಿನೇಶ್ ಗೌತಮ್ಜಿ ಅವರೇ, ತಮ್ಮೆಲ್ಲರಿಗೂ ಸಹಿತ ನಾನು ಆಭಾರಿಯಾಗಿದ್ದೇನೆ. कर्नाटका प्रदेश के अध्यक्ष श्री एम कृष्णमूर्ति जी, प्रदेश उपाध्यक्ष श्री के बी बासु जी, स्टेट कोऑर्डिनेटर्स श्री एम मुनियप्पा जी, और श्री एम गोपीनाथ जी, और प्रदेश कमेटी के सभी सदस्यगण के साथ साथ यहाँ पर इतनी बड़ी संख्या में मौजूद सभी छोटे बड़े पदाधिकारी एवं हमारी पार्टी के महत्वपूर्ण कार्यकर्ता व समर्थकों का भी मैं तहे दिल से शुक्रिया अदा करता हूँ. ಅದೇ ರೀತಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಈ ನಾಯಕ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರೇ, ಉಪಾಧ್ಯಕ್ಷರಾದ ಕೆ ಬಿ ವಾಸು ಅವರೇ, ರಾಜ್ಯ ಸಂಯೋಜಕರಾದಂಥ ಹಿರಿಯರಾದಂಥ ನಾಗಸಂದ್ರ ಮುನಿಯಪ್ಪನವರೇ, ಗೋಪಿನಾಥ್ ಅವರೇ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರಾಜ್ಯದ ಪದಾಧಿಕಾರಿಗಳೇ, ಜಿಲ್ಲೆ ವಿಧಾನಸಭಾ ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಹಿರಿಯ ಕಿರಿಯ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತರೆ, तमेलू सहित ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. आज मैं आपसे अपने एक दिल की बात कहना चाहता हूं. अगर आप इजाजत दे तो कहूं. ನನ್ನ ಹೃದಯದ ಮಾತುಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಹೇಳ್ಬೋದಾ? तो सुनिए. ಹಾಗಾದ್ರೆ ಕೇಳಿಸ್ಕೊಳ್ಳಿ. बाबा साहब के दिखाए रास्ते, मान्यवर साहब के बताए तरीके और बहन जी के बेबाक अंदाज को हमें दिल और दिमाग से अपनाना होगा. ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದಂಥ ದಾರಿಯಲ್ಲಿ, ಮಾನ್ಯವ ಕಾಂಶರಾಮ್ ಸಾಹೇಬರು ಹೇಳಿದಂಥ ವಿಧಾನದಲ್ಲಿ, ಬೇಹಿಜಿಯವರು ಅದನ್ನ ಸಂಪೂರ್ಣವಾಗಿ ಮುನ್ನಡೆಸಿದ ರೀತಿಯಲ್ಲಿ ನಮ್ಮ ಮನಸ್ಸು ಮತ್ತೆ ಬುದ್ಧಿಪೂರ್ವಕವಾಗಿ ನಾವೀಗ ಮುನ್ನಡೆಯಬೇಕಾಗಿದೆ. मैं पूछता हूं, क्यों घबराते हो तुम? मैं पूछता हूं, क्यों डरते हो तुम? अरे जब तुम्हारे सिर पर उस शेरनी का हाथ है तो क्यों कमजोर महसूस करते हो तुम? ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಯಾಕೆ ಗಾಬರಿ ಆಗ್ತಾ ಇದೆ ನಿಮಗೆ? ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಯಾಕೆ ನಿಮಗೆ ಭಯ ಆಗ್ತಾ ಇದೆ? ಮತ್ತೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಆ ಸಿಂಹಿಣಿ ಒಕ್ಕಿನ ಮಹಿಳೆ ಬೇಂಜಿಯವರ ಆಶೀರ್ವಾದ ಆಶೀರ್ವಾದ ಮಾಡ್ತಕ್ಕಂಥ ನಿಮ್ಮ ಶಿರದ ಮೇಲೆ, ತಲೆ ಮೇಲೆ ಇರಬೇಕಾದ್ರೆ ನಿಮಗೆ ಯಾಕೆ ಅನಿಸಿಕೆ ಅಂತ ನಾನು ಕೇಳ್ತಾ ಇದ್ದೀನಿ. अरे बहुजन समाज से हो, बहुजन समाज से कभी ना झुकना, कभी ना रुकना, अपनी जिंदगी को अपनी शर्तों पे जीने वाले हो तुम. बहुजन समाजದ ತಾಕತ್ವಾದ ಜನ ನೀವು ಯಾವ ಕಾರಣಕ್ಕೂ ಸಹಿತ ನಿಲ್ಲಬಾರ್ದು, ಅಂಜಬಾರ್ದು, ಅಳಗಬಾರ್ದು. ಆ ರೀತಿ ನೀವು ಮುನ್ನಡೆಯಬೇಕಾಗಿದೆ. ಯಾಕಂದ್ರೆ ಬೆಹೆನ್ಜಿಯವರ ನಾಯಕತ್ವ ನಿಮ್ಮ ಮುಂದೆ ಇದೆ. वो कहते हैं ना कि अगर किसी चीज की लत लग जाए तो वो आदमी की पहचान बन जाती है. तो आज मैं कहता हूं कि बना लो ये पहचान एक निडर समाज की, एक ताकतवर समाज की, एक मजबूत बहुजन समाज की. ಯಾವ ಸಮಾಜದಲ್ಲಿ ತನ್ನ ಗುರಿ ಬಗ್ಗೆ ಸ್ಪಷ್ಟತೆ ಇರುತ್ತೋ, ಮುನ್ನಡೆಯೋದ್ರ ಬಗ್ಗೆ ಛಲ ಇರುತ್ತೋ, ಆ ಸಮಾಜ ನಿರ್ಭಯವಾಗಿ ಮುನ್ನಡೆಯುತ್ತೆ. ಬಹುಜನ ಸಮಾಜ ಇವತ್ತು ಬಹಳ ತಾಕತ್ವರ ಸಮಾಜ ಆಗಿದೆ. ಯಾವುದೇ ರೀತಿಯ ದೌರ್ಬಲ್ಯ ಇರತಕ್ಕಂಥ ಸಮಾಜ ಆಗಿದೆ. ಇಂಥ ಸಮಾಜ ಯಾವತ್ತೂ ಹಿಂಜರಿಬಾರದು. बाबा साहब डॉक्टर भीमराव अंबेडकर जी ने
लोकतंत्र की कुछ इस तरह व्याख्या की थी: a form and a method of government whereby revolutionary changes in the economic and social life of the people are brought about without bloodshed. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಲೋಕತಂತ್ರದ ಬಗ್ಗೆ ಒಂದು ನಿರೂಪಣೆ ಕೊಡ್ತಾರೆ. ಅರ್ಥ ಏನಂತ ಹೇಳಿದ್ದಾರೆ. ಅನೇಕ ಅರ್ಥಗಳು, ಅನೇಕ ರೀತಿಯ ನಿರೂಪಣೆಗಳು ಬೇರೆ ಬೇರೆ ಕಡೆ ಇದೆ. ಆದರೆ ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥ ಅದರ ಅರ್ಥ ನಿರೂಪಣೆ ಏನಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಎಂದರೆ ರಕ್ತಪಾತವಿಲ್ಲದೆ ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆ, ಅತ್ಯಂತ ಕ್ರಾಂತಿಕಾರಿ ಬದಲಾವಣೆಯನ್ನು ತರ್ತಕ್ಕಂಥ ಒಂದು ವಿಧಾನ ಹಾಗೂ ಒಂದು ರೂಪ ಆಗಿರ್ತದೆ. ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ ಅಂದರೆ ರಕ್ತಪಾತ ಇರೋದಿಲ್ಲ, ಕಮ್ಯುನಿಸ್ಟರ ರಕ್ತಪಾತ ಇರೋದಿಲ್ಲ, ಅಥವಾ ಬಿಜೆಪಿಯವರ ಥರ ಅಲ್ಲಿ ದಬ್ಬಾಳಿಕೆ ಇರೋದಿಲ್ಲ. ರಕ್ತಪಾತವಿಲ್ಲದೆ ಹೊಂದಾಣಿಕೆ, ಪ್ರೀತಿ, ಪ್ರೇಮ ಮೂಲಕ ಆಗುತ್ತೆ. ಇದೇ ನಿಜವಾದ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. So let's imagine this version of India. ಇದನ್ನ ನಾವು ಸ್ವಲ್ಪ ಕಲ್ಪನೆ ಮಾಡ್ಕೊಂಡು ಇದು ಹೇಗಿರುತ್ತೆ, ಇಂತಹ ಭಾರತ, ರಕ್ತಪಾತವಿರತಕ್ಕಂಥ ಬದಲಾವಣೆ ತರ್ತಕ್ಕಂಥ ಭಾರತ ಹೇಗಿರುತ್ತೆ ಸ್ವಲ್ಪ ಕಲ್ಪನೆ ಮಾಡ್ಕೊಂಡು. जहां पर स्कूल में बच्चों के बीच भेदभाव नहीं होता, ऐसा है बाबा साहब के विचारों का भारत. ಶಾಲೆಗಳಲ್ಲಿ ಮಕ್ಕಳ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ, ವಿದ್ಯಾರ್ಥಿ ಮಧ್ಯೆ ಯಾವುದೇ ರೀತಿ ಭೇದಭಾವ ಇರೋದಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತ. जहां पर महिलाओं पर अत्याचार नहीं होता, ऐसा है बाबा साहब के विचारों का भारत. ಎಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯೋದಿಲ್ಲ, ಎಲ್ಲಿ ಮಹಿಳೆಯರಿಗೆ ಸಮಾನವಾದ ಅವಕಾಶ ಇರುತ್ತೋ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತ. जहां पर आपका प्रमोशन आपकी जाति देखकर नहीं, आपकी काबिलियत पर होता है, ऐसा है बाबा साहब के विचारों का भारत. ಯಾವ ದೇಶದಲ್ಲಿ ನಿಮ್ಮ ಉನ್ನತಿ, ನಿಮ್ಮ ಪ್ರಗತಿ ನಿಮ್ಮ ಜಾತಿ ಮೇಲೆ ಆಗುವುದಿಲ್ಲ, ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ಎಲ್ಲಿ ನಿಮ್ಮ ಉನ್ನತಿ, ನಿಮ್ಮ ಪ್ರಗತಿ ಇರುತ್ತಲ್ಲ ಅದು ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತ ಆಗಿದೆ. जहां पर हर जाति और धर्म को बराबर का सम्मान मिले, ऐसा है बाबा साहब के विचारों का भारत. ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ, ಧರ್ಮ, ಜನಾಂಗಗಳಿಗೆ ಸಮಾನವಾದ ಅವಕಾಶ ಇರುತ್ತೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತ. Baba Sahab Dr. Bhimrao Ambedkar ji believed in an India where women had the same rights as men. But sadly, we don't live in Baba Sahab's version of India. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತದಲ್ಲಿ ಪುರುಷರಿಗೆ ಎಷ್ಟು ಅವಕಾಶಗಳು, ಹಕ್ಕುಗಳಿರುತ್ತೋ ಅಷ್ಟೇ ಅವಕಾಶಗಳು, ಹಕ್ಕು ಹೆಣ್ಮಕ್ಳಿಗೂ ಸಹಿತ ಇರುತ್ತೆ, ಮಹಿಳೆಯರಿಗೂ ಇರುತ್ತೆ. ಆದರೆ ದುರಂತ ಏನಂತ ಹೇಳಿದ್ರೆ ಅಂತಹ ಭಾರತದಲ್ಲಿ ನಾವು ಇವತ್ತು ಬದುಕಿಲ್ಲ. ಇವತ್ತಿನ ಭಾರತ ಆ ರೀತಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆಯ ಭಾರತದಲ್ಲಿ ನಾವಿಲ್ಲ ಈಗ. हकीकत तो ये है कि आज यहाँ कर्नाटक में जो बीजेपी की सरकार चल रही है वह जनता और बहुजन समाज विरोधी है. ಇವತ್ತಿನ ವಾಸ್ತವಾಂಶ ಅಂತ ಹೇಳಿದ್ರೆ ಇಲ್ಲಿನ ಸರ್ಕಾರ, ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರ, ಈ ಬಿಜೆಪಿ ಸರ್ಕಾರ ಇಲ್ಲಿ ಜನವಿರೋಧಿ ಆಗಿದೆ. ಬಹಳ ಮುಖ್ಯವಾಗಿ ಬಹುಜನ ವಿರೋಧಿ ಸರ್ಕಾರ ಮತ್ತು ವ್ಯವಸ್ಥೆ ಇವತ್ತಿದೆ. ಇದು ನಮ್ಮ ದುರಂತ. जहाँ पर भाजपा सरकार ने प्रिवेंशन ऑफ स्लॉटर एंड प्रिजर्वेशन ऑफ कैटल एक्ट लागू किया, उसी भाजपा की सरकार के दौरान 40,000 से ज़्यादा बहन बेटियों पर अत्याचार के केस दर्ज किए गए. ಈ ಬಿಜೆಪಿ ಸರ್ಕಾರದಲ್ಲಿ ಇವತ್ತಿನ ಅವಧಿಯಲ್ಲಿ ಗೋಹತ್ಯೆ ನಿಷೇಧವನ್ನ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಗೋಮಾತಾ ರಕ್ಷಣೆ ಮಾಡೋದಕ್ಕೆ ಇವರು ತುದಿಗಾಲ ಮೇಲಿದ್ದಾರೆ, ಅದಕ್ಕಾಗಿ ಬದಲಾಗಿದ್ದಾರೆ. ಆದರೆ ಇದೇ ಭಾಗದಲ್ಲಿ ನಿಜವಾದ ಮಾತೆಯರಿದ್ದಾರಲ್ಲ, ಮಹಿಳೆಯರಿದ್ದಾರಲ್ಲ, ಅವರು 40,000 ಮಹಿಳೆಯರು ಪ್ರತಿ ವರ್ಷ ಅವ್ರ ಮೇಲೆ ಅತ್ಯಾಚಾರ ನಡೀತಾ ಇದೆ. शायद भाजपा की सरकार के लिए हमारी बहन बेटियों की जान की कीमत जानवरों से भी कम है. ಈ ಬಿಜೆಪಿ ಸರ್ಕಾರದಲ್ಲಿ ದನ ಕರುಗಳಿಗೆ ಇರ್ತಕ್ಕಂಥ ಮರ್ಯಾದೆ ಹೆಣ್ಮಕ್ಳಿಗಿಲ್ಲ.
जहां पर भाजपा की सरकार ने चुनाव से पहले 25,000 की धनराशि सभी समाज की गरीब बहनों की शादी के लिए देने का वादा किया था, यही वादा चुनाव के बाद सभी समाज की गरीब बहनों से बदलकर सिर्फ हमारे ब्राह्मण समाज की बहनों के लिए कर दिया गया। शायद भाजपा की सरकार के लिए दलित समाज, पिछड़े वर्ग और अल्पसंख्यक समाज की बहनों की शादी में आर्थिक मदद करने की कभी से नियत ही नहीं थी। ಚುನಾವಣೆ ಮೊದಲು ಬಿಜೆಪಿ ಸರ್ಕಾರ ಹೇಳಿತು ಎಲ್ಲ ಹೆಣ್ಮಕ್ಳಿಗೆ ಮದುವೆ ಕಾಲಕ್ಕೆ 25,000 ರೂಪಾಯಿ ಧನ ಸಹಾಯ ನೀಡಿ ಅಂತ ಹೇಳಿ. ಆದರೆ ಚುನಾವಣೆಯ ನಂತರ ಇಲ್ಲಿ ತಗೊಂಡು SC ST OBCಗಳಾಗಲಿ ಅಲ್ಪಸಂಖ್ಯಾತರಾಗಲಿ ಆ ಹೆಣ್ಮಕ್ಳ ಮದುವೆ ಕಾಲಕ್ಕೆ ಯಾವುದೇ ಧನ ಸಹಾಯ ಬಂದಿಲ್ಲ. ಮಹಿಳೆಯರಿಗೆ ನಾವು ಧನ ಸಹಾಯ ಮಾಡ್ತೀವಿ ಮದುವೆ ಕಾಲಕ್ಕೆ ಹೇಳಿದಂಥ ಮಾತು ಇಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮಾಜದ ನಮ್ಮ ಸಹೋದರಿಯರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಅಂದ್ರೆ ಬ್ರಾಹ್ಮಣ ಸಮಾಜನ ಹೊರತುಪಡಿಸಿ ಉಳಿದವರಿಗೆ ಯಾರು ಸಹಿತ ಇವ್ರ ಕಣ್ಣಿಗೆ ಮಹಿಳೆಯರಾಗಿ ಕಾಣಿಸ್ತಾ ಇಲ್ವಾ? जहां पर भाजपा की सरकार ने चुनाव से पहले हमारी गरीब महिलाओं के लिए सैनिटरी नैपकिन्स देने का वादा किया था, उसी भाजपा की सरकार ने चुनाव के बाद हमारी गरीब बहनों को, महिलाओं को एक भी सैनिटरी नैपकिन उपलब्ध नहीं कराया। ಚುನಾವಣೆ ಬಂದವರು ಹೇಳಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಬಡ ಹೆಣ್ಮಕ್ಳಿಗೆ ನಾವು ಅವ್ರ ಮುಟ್ಟಿನ ಕಾಲಕ್ಕೆ ಅಗತ್ಯವಾದಂಥ ನ್ಯಾಪ್ಕಿನ್ಸ್ನ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಚುನಾವಣೆ ನಂತರ ಒಂದೇ ಒಂದು ನ್ಯಾಪ್ಕಿನ್ ಸಹಿತ ಯಾರಿಗೂ ಕೊಟ್ಟಿಲ್ಲ. शायद भाजपा की सरकार के लिए हमारी गरीब महिलाओं की जिंदगी की कीमत कोई नहीं रह गई है। ಯಾಕೆ ಇಲ್ಲಿರ್ತಕ್ಕಂಥ ನಮ್ಮ ಮಹಿಳೆಯರ ಜೀವನ ಬದುಕು ಅದರ ಬಗ್ಗೆ ಯಾವುದೇ ಮೌಲ್ಯ ಬಿಜೆಪಿ ಸರ್ಕಾರಕ್ಕೆ ಬೆಲೆನೇ ಇಲ್ವಾ? तो साथियों, यहाँ की भाजपा सरकार ना सिर्फ नाकाम रही गरीबों को घर देने में, ना सिर्फ नाकाम रही हमारे बेरोज़गार जनता को रोज़गार देने में, ना सिर्फ नाकाम रही हमारे किसान भाइयों को उनकी फसल का सही दाम दिलाने में, तो मुख्यमंत्री जी जो झूठ और धोखा आपने यहाँ की गरीब जनता को और हमारे बहुजन समाज को दिया है वह किसी से छिपा नहीं है। ಇಲ್ಲೇ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಬಡವರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಅವರ ಪ್ರಾಮಾಣಿಕತೆ ಇಲ್ಲ. ಹಾಗೆಯೇ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಪ್ರಯತ್ನಿಸೋದು ಪ್ರಾಮಾಣಿಕವಾಗಿ ಯಾವುದೇ ಪ್ರಯತ್ನ ಮಾಡ್ತಾರೆ. ಹಾಗೆಯೇ ಇಲ್ಲಿರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ, ರೈತರಿಗೆ ಅವರಿಗೆ ಅಭಿವೃದ್ಧಿ ಪಡಿಸೋದಕ್ಕೆ ಬೇಕಾದ ಯೋಜನೆ ಮಾಡೋದ್ರಲ್ಲಿ ಅದರಲ್ಲೂ ಸಹಿತ ಅವರಿಗೆ ಯಾವ ಪ್ರಾಮಾಣಿಕತೆ ಇಲ್ಲ. साथियों, हमारा बहुजन समाज जो मुख्यमंत्री के साथ साथ प्रधानमंत्री बनाने की ताकत रखता है, उसी समाज का शोषण किया जाता है। और यह अकेले कर्नाटक स्टेट का हाल नहीं, बल्कि हर एक प्रदेश का हाल है जहां पर मनुवादी सोच रखने वाली सरकारें चल रही हैं। ಇಲ್ಲೆಲ್ಲ ಮನುವಾದಿ ಚಿಂತನೆ ಇರತಕ್ಕಂಥ ಸರ್ಕಾರ ಇತ್ತು. ಆ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದ್ರೆ ಯಾವ ಸಮಾಜಕ್ಕೆ ಮುಖ್ಯಮಂತ್ರಿಗಳನ್ನ ಮಾಡ್ತಕ್ಕಂಥ ತಾಕತ್ತಿದೆಯೋ, ಪ್ರಧಾನಮಂತ್ರಿಗಳನ್ನ ಮಾಡ್ತಕ್ಕಂಥ ತಾಕತ್ತಿದೆಯೋ ಆ ಸಮಾಜಕ್ಕೆ ಅತ್ಯಂತ ಅನ್ಯಾಯ ಶೋಷಣೆಗಳನ್ನ ಮಾಡ್ತಾ ಇದೆ. ಇದು ಕೇವಲ ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಇಡೀ ಇಂಡಿಯಾ ಪೂರ್ತಿ ಈ ಸ್ಥಿತಿ ಇದೆ. और साथियों, यही फितरत है कांग्रेस की, धोखा देना, कमजोरों पर अत्याचार करना और बहुजन समाज को हमेशा दबा कर रखना। ಇದು ಕೇವಲ ಬಿಜೆಪಿ ಸರ್ಕಾರ ಮಾತ್ರ ಮಾಡ್ತಾ ತಿಳ್ಕೊಬೇಡಿ. ಇದಕ್ಕೆ ಮೊದಲಿದ್ದಂತ ಕಾಂಗ್ರೆಸ್ ಇದೇ ಕೆಲಸನೇ ಮಾಡಿದ್ರು. ಎಲ್ಲೆಲ್ಲೆಲ್ಲ ದುರ್ಬಲಿದ್ದಾರ ಅವ್ರ ಮೇಲೆ ಶೋಷಣೆಗಳಾಗಿದೆ, ಅತ್ಯಾಚಾರಗಳಾಗಿದೆ. ಅವ್ರು ಏನ್ ಮಾಡಿದ್ದಾರೆ ಅದರ ಒಂದು ಮುಂದುವರಿಕೆನೇ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. साथियों, इसी तरह है केंद्र की भाजपा सरकार। कुछ लोग मन की बात सुनाकर ले गए वोट आपका, और अब जब जनता परेशान और बेहाल है तो मन की बात सुनाकर बोलते हैं, अरे हम तो फकीर आदमी हैं, झोला उठाकर चल पड़ेंगे। ಇಲ್ಲಿ ಕೆಲವು ನಾಯಕರು ಹೇಳ್ತಾರೆ ನಾವು ಮನ್ ಕಿ ಬಾತ್ ಮನಸ್ಸಲ್ಲೇ ನಾನು ಹೇಳ್ತಾ ಇದ್ದೀನಿ,
ಆ ಮನ್ಗೆ ಮಾತು ಅವ್ರ ಮಾತನ್ನ ಕೇಳ್ಕೊಂಡು ನಾವೇನು ಮೂರ್ಖರು ಆಗ್ತಾ ಇದೀವಿ ಅಂದ್ರೆ ನಮಗೆ ಚಿಕ್ಕದು ಬೆಳೀತಾ ಇದೆ, ನಾವು ಕರೀತಿದ್ದೀವಿ, ಸುಮ್ಮನೆ ಜೋಡಿಗೆಲ್ಲ ಬದುಕರಾಯ್ತು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಂಬರ್ केंद्र की सरकार का वादा 10 करोड़ नौकरी देने का, केंद्र की सरकार का वादा महंगाई कम करने का, केंद्र की सरकार का वादा गरीबी खत्म करने का। ಈ ಕೇಂದ್ರ ಸರ್ಕಾರ ಅನೇಕ ಆಶ್ವಾಸನೆಗಳನ್ನು ಕೊಟ್ಟಿದೆ. ಅದು ಪ್ರಮುಖವಾಗಿ ಅಂದರೆ ಪ್ರತಿ ವರ್ಷ 10 ಕೋಟಿ ಕೆಲಸಗಳನ್ನ ನಾನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. 10 ಕೋಟಿ ಪ್ರತಿ ವರ್ಷ. ಹಾಗೆಯೇ ಇಲ್ಲಿರ್ತಕ್ಕಂಥ ಬೇರೆ ಏರಿಕೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. ಕೇಂದ್ರ ಸರ್ಕಾರ ಮಾಡಿದಂಥ ಕೆಲಸ ಅದೇನು ಹೇಳ್ತಾರೆ ನೋಡಿ. क्या यहाँ बैठे मेरे साथियों की लग गई नौकरियां? ಇಲ್ಲಿ ಕೂತಿರ್ತಕ್ಕಂಥ ನಿಮಗೆ ಇದೆಲ್ಲ ಆಗಿದೆ ಅಂತ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆಯಾ? क्या आप लोगों के लिए हो गई महंगाई कम? ನಿಮಗಾಗಿ ಬೆಲೆ ಕಡಿಮೆ ಆಗಿದೆಯಾ ಇವತ್ತು? क्या आप लोगों की बढ़ी आमदनी? साथियों, जो 10 करोड़ नौकरी देने का वादा किया था, 10 करोड़ तो दूर, 5 करोड़ लगी हुई मैन्युफैक्चरिंग सेक्टर में वो नौकरियां भी आज घटकर सिर्फ 2.5 करोड़ रह गई हैं। 10 ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದವರು 10 ಕೋಟಿ ಬೇಡ 5 ಕೋಟಿ ಕೊಡ್ತಾರೆ ಅಂತ ಅದಲ್ಲ. ಇರ್ತಕ್ಕಂಥ ಉದ್ಯೋಗಗಳಲ್ಲಿ 2.5 ಕೋಟಿ ಕಡಿಮೆ ಆಗಿ ಬಂದು ಕೂತಿದೆ. ಬರೀ 2.5 ಕೋಟಿ ಮಾತ್ರ ಇದೆ. ಹೆಚ್ಚು ಕಡಿಮೆ ಇವತ್ತು 3-4 ಕೋಟಿ ಉದ್ಯೋಗಗಳು ಕಡಿತಾ ಇದೆ, ನೌಕರಿಗಳು ಕಳ್ಕೊಂಡಿದ್ದಾರೆ. ಇದು ಸಾಧ್ಯ. जो महंगाई का ढिंडोरा पीट रहे थे 2014 में और हम सबको एहसास दिलाने निकले थे कि 50 रुपए का पेट्रोल बहुत महंगा हो गया है, इनसे कोई आज पूछे क्यों भाई 100 रुपए का पेट्रोल अब महंगा नहीं लग रहा आपको? ಈಗ ಬೆಲೆ ಕಾಣ್ತಾ ಇದೆ. ಬಿಜೆಪಿ ಪಕ್ಷ ಕೂತ್ಕೊಂಡು ಎಲ್ಲ ಮಾಡ್ತಾರೆ. 50 ರೂಪಾಯಿ ಪೆಟ್ರೋಲ್ ಆದ ತಕ್ಷಣ ಮೀಟರ್ಗೆ ಬೆಲೆ ಪೆಟ್ರೋಲ್ ಬೆಲೆ ಅಂತ ಬೊಂಬಾ ಮಾಡ್ತಾರೆ. ಅದು ಇವತ್ತು ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ. 100 ರೂಪಾಯಿ ಆಗೋದು ಬೆಲೆ ಏರಿಕೆ ಅಂತ ಅನಿಸ್ತಾ ಇಲ್ವಾ? ಬಿಸಿ ಮುಟ್ತಾ ಇಲ್ವಾ? ಈ ದೊಡ್ಡದಾಗಿ ಇಲ್ಲಿನ ಅನ್ಯಾಯ ಆಗಿದೆ, ಪೆಟ್ರೋಲ್ ಬೆಲೆ ಏರಿದೆ ಅಂತ ಅನಿಸ್ತಲ್ಲ ನಿಮಗೆ? ಅನಿಸ್ತಲ್ಲ ಇಲ್ವಾ? जो गरीबी खत्म करने निकले थे, आज नोटबंदी जैसे काम करके शायद गरीब को ही खत्म कर चुके हैं। 2014 में 2.70 करोड़ लोग जो गरीबी रेखा से नीचे थे, आज उनकी संख्या बढ़कर 13 करोड़ से ज़्यादा हो चुकी है। क्या ऐसे ही बनेगा भारत $5 ट्रिलियन की इकॉनमी? शायद भाजपा का वादा केवल तोड़ने के लिए ही करती है। मैं अगर सही समझता हूँ तो केंद्र की सरकार को बहुजन समाज को मुफ्त में राशन देने की योजना चलाने की वजह हमारे समाज को हमें अपने पैरों पर खड़ा होने के अवसर देने चाहिए। ನಮ್ಮ ಸಮಾಜ ತನ್ನ ಕಾಲದಲ್ಲಿ ತಾನು ನಿಂತ್ಕೊಳ್ಳೋದಕ್ಕೆ, ಬಡತನ ಮುಖ್ಯವಾಗಿ ಬದುಕೋದಕ್ಕೆ ಈ ಸಮಯದಲ್ಲಿ ಈಗ ಬಿಜೆಪಿ ಸರ್ಕಾರ ವಾದ ಮಾಡ್ತು, ನಾನು ಬಡತನ ನಿರ್ಮೂಲನೆ ಮಾಡ್ತೀನಿ, ಬಡವರು ತಮ್ಮ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದು ಮಾಡ್ತೀನಿ ಅಂತೇಳಿ. ಆದರೆ ಇದು ತನಕ ಕೆಲಸ ಆಗಿದೆ. तो साथियों, मैं आपसे आखिरी बार पूछता हूँ, क्या यही अच्छे दिन का वादा किया था आपसे भाजपा की सरकार ने? ಈಗ ಇವರು ಬಡತನ ರೇಖೆ ಕೆಳಗೆ 2014ರಲ್ಲಿ ಬಡತನ ರೇಖೆ ಕೆಳಗೆ 2,70,00,000 ಜನ ಇದ್ರು. ಅದು ಇವತ್ತು ಬೆಳೀತಾ 13 ಕೋಟಿ ಜನ ಬಡತನ ರೇಖೆಗಿಂತ ಕೆಳಗೆ ಇದ್ದಾರೆ. ನಾನು ಇವ್ರನ್ನ ಕೇಳ್ತಾ ಇದ್ದೀನಿ, ಇದೇನೋ ಅಚ್ಚೇ ದಿನ ಅಂದ್ರೆ ಇದೇನಾ? ನೀವು ಹೇಳಿದ್ರಲ್ಲ ನಮ್ಗೆ ಅಧಿಕಾರ ಬಂದಾಗ ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರಲ್ಲ, ಇದ್ರ ಹೆಸರು ಅಚ್ಚೇ ದಿನ ಅಂತ ನಾವು ಕೇಳ್ತಾ ಇದ್ದೀನಿ. आज हम भाजपा, कांग्रेस और कर्नाटक के मुख्यमंत्री जी को मन की बात नहीं, एक काम की बात सुनाना चाहेंगे कि एक लीडर होता कैसा है, एक मुख्यमंत्री होता कैसा है और एक प्रधानमंत्री को होना कैसा चाहिए। ನಮಗೆ ನಿಮ್ಮ ಮನ್ ಕಿ ಬಾತ್ ಬೇಕಾಗಿಲ್ಲ, ಮನಸ್ಸಿನ ಮಾತು ನಮ್ಗೆ ಬೇಕಾಗಿಲ್ಲ, ಕೆಲಸದ ಬಾತ್ ಬೇಕಾಗಿದೆ. ನಮಗೆ ಮನ್ ಕಿ ಬಾತ್ ಬೇಕಾಗಿಲ್ಲ, ಕಾಮ್ ಕಿ ಬಾತ್. ನಿಮ್ಮ ಮನಸ್ಸಲ್ಲಿ ಹೇಳ್ತಕ್ಕಂಥ ಮಾತು ಕೇಳೋ ಅವಶ್ಯಕತೆ ಇಲ್ಲ, ಕೆಲಸ ಮಾಡಿ ತೋರಿಸು, ಆ ಮಾತು ನಮ್ಗೆ ಬೇಕಾಗಿದೆ. ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ನಾವು ಹಕ್ಕಿಂದ ಕೇಳ್ತಾ ಇದ್ದೀವಿ. ಒಬ್ಬ ನಾಯಕ ಹೇಗಿರಬೇಕು, ಒಬ್ಬ ಮುಖ್ಯಮಂತ್ರಿ ಹೇಗಿರಬೇಕು,
ಒಬ್ಬ ಪ್ರಧಾನಮಂತ್ರಿ ಹೇಗಿರಬೇಕು ಗೊತ್ತಾ? बहन जी ने कानून व्यवस्था के साथ साथ राज्य की सामाजिक व्यवस्था के लिए भी अनेकों कार्य किए। ಬಹನ್ ಕುಮಾರಿ ಮಾಯಾವತಿ ಅವರು ಕಾನೂನು ಸುವ್ಯವಸ್ಥೆ ಲಾ ಅಂಡ್ ಆರ್ಡರ್ ಅದನ್ನು ಸರಿ ಮಾಡೋದ್ರ ಜೊತೆಗೆ ರಾಜ್ಯದಲ್ಲಿ ಸಾಮಾಜಿಕ ಪರಿವರ್ತನೆ ತಂದ್ರು, ಸಾಮಾಜಿಕ ಬದಲಾವಣೆ ತಂದ್ರು, ಅನೇಕ ಕೆಲಸಗಳನ್ನ ಮಾಡಿದ್ರು। बहन जी ने देश में पहली बार सरकारी कॉलेजेस के स्टूडेंट हॉस्टल्स में अन्य पिछड़े वर्गों के छात्रों के लिए 27% आरक्षण की व्यवस्था तय की। बहन जी अधिकार कालದಲ್ಲಿ ಹಿಂದೂ ಸಮಾಜ ಸೇರಿದಂತ ವಿದ್ಯಾರ್ಥಿಗಳಿಗೆ 27% ಮೀಸಲಾತಿಯನ್ನು ತಂದು ಹಾಸ್ಟೆಲ್ಸ್ ವಿದ್ಯಾರ್ಥಿ ನಿಲಯಗಳನ್ನ ಪ್ರಾರಂಭ ಮಾಡಿದ್ರು। बहन जी ने हमारे सभी संतों, गुरुओं और महापुरुषों के सम्मान के लिए जिले और यूनिवर्सिटीज़ के नाम रखे, जैसे गौतम बुद्ध यूनिवर्सिटी, अंबेडकर यूनिवर्सिटी, छत्रपति शाहू जी महाराज यूनिवर्सिटी, महात्मा ज्योतिबा फूले नगर, महामाया नगर, संत कवि नगर एवं गौतम बुद्ध नगर। बहन जगह तಮ್ಮ ಅಧಿಕಾರ ಅವಧಿಯ ಕಾಲದಲ್ಲಿ ನಮ್ಮ ಸಮಾಜದ ಮಹಾಪುರುಷರು ಮಹಾಮಾತೆಯರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಅನೇಕ ವಿಶ್ವವಿದ್ಯಾಲಯಗಳಿಗೆ ನಗರಗಳಿಗೆ ಅವರ ಹೆಸರನ್ನ ಇಟ್ಟರು। ಏನಪ್ಪ ಅಂದ್ರೆ ಇಲ್ಲಿ ಉದಾಹರಣೆಗೆ ಇಲ್ಲಿ ಗೌತಮ್ ಬುದ್ಧ ಯೂನಿವರ್ಸಿಟಿ, ಅಂಬೇಡ್ಕರ್ ಯೂನಿವರ್ಸಿಟಿ, ಹಾಗೆಯೇ ಛತ್ರಪತಿ ಶಾಹೂ ಮಹಾರಾಜ್ ಯೂನಿವರ್ಸಿಟಿ, ಮಹಾತ್ಮ ಜ್ಯೋತಿಬಾ ಫುಲೆ ನಗರ, ಮಹಾಮಾಯಾ ನಗರ, ಸಂತ ಕವಿ ನಗರ, ಇದರ ಅನೇಕ ನಗರಗಳಿಗೆ ನಮ್ಮ ಮಹಾಪುರುಷರ ಹೆಸರನ್ನ ಇಟ್ಟರು। ಯೂನಿವರ್ಸಿಟಿಗೆ ನಮ್ಮ महापुरुष संत बहन जी ने सावित्रीबाई फूले बालिका शिक्षा योजना के तहत 7 लाख से ज़्यादा बच्चियों को 12वीं तक की शिक्षा प्राप्त करने हेतु 600 करोड़ से ज़्यादा की लागत इन बच्चियों को अपने पैरों पर खड़ा कर एक उज्जवल भविष्य देने के लिए खर्ची। माता सावित्रीबाई बालिका शिक्षा योजना अಡಿಯಲ್ಲಿ 7 ಲಕ್ಷಕ್ಕಿಂತ ಹೆಚ್ಚಿನ ಹೆಣ್ಣುಮಕ್ಕಳಿಗೆ 12ನೇ ತರಗತಿ ತನಕ ವಿದ್ಯಾ ಪಡೆಯಲಿಕ್ಕೆ ಶಿಕ್ಷಣ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟರು। ಹಾಗೆಯೇ 6 ಕೋಟಿಗಿಂತ ಹೆಚ್ಚಿನ ಹೆಣ್ಣುಮಕ್ಕಳಿಗೆ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಲಿಕ್ಕೆ ಬೇಕಾದಂತ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಿದರು। बहन जी ने महामाया गरीब बालिका आशीर्वाद योजना के तहत 3,25,000 बच्चियों को 1-1 लाख रुपए सीधा उनके बैंक खातों में देने का काम किया। आदरणीय बहन जी ने इस योजना के तहत 3,250 करोड़ रुपए से ज़्यादा सीधा बच्चियों के बैंक खातों में भेजे। अದೇ ರೀತಿ 3,25,000 ಬಡ ಹೆಣ್ಣುಮಕ್ಕಳಿಗೆ ಪ್ರತಿಯೊಬ್ಬರು 1 ಲಕ್ಷ ನೇರವಾಗಿ ಅವರ ಕೈಗೆ ತಲುಪೋ ಹಾಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಾಕಿದ್ರು। ಇದರ ಅಡಿಯಲ್ಲಿ ಈ ಹೆಣ್ಮಕ್ಳಿಗೆ 3,250 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಿದ್ರು। भारतीय जनता पार्टी की तरह हम 20 लाख रुपए देने का ढिंडोरा नहीं पीटते और ना ही हम खोखली योजनाएं चलाते हैं, बेटी बचाओ बेटी पढ़ाओ जैसी। ಈ ಬಿಜೆಪಿ ಅವರು ಗೋಲ್ಡ್ ಭರವಸೆಯನ್ನ ಟೋಲ್ ಭರವಸೆ ಕೊಡ್ತಾ ಇದ್ದಾರೆ। ನಾವು ಬೇಟಿ ಬಚಾओ ಬೇಟಿ ಪಢಾओ ಅಂತಕ್ಕಂಥ ಒಂದು ಘೋಷಣೆ, ಬರೀ ಘೋಷಣೆ ಅಷ್ಟೇ। ಆ ಘೋಷಣೆ ಬಿಟ್ಟು ಏನು ಕಾರ್ಯಕರ್ತರು ಏನೂ ಇಲ್ಲ। ಅವ್ರ ತರ ನಾವು ದಂಧ ಮಾಡ್ತಾ ಇದ್ದೀವಿ। ನಾವು ಏನು ಮಾಡ್ತಾ ಇದ್ದೀವಿ ಅದನ್ನ ನಾವು ಹೇಳ್ತಾ ಇಲ್ಲ, ನಾವು ಮಾಡುವಂಥ ಕೆಲಸ, ಬೇಟಿ ಮಾಡುವಂಥ ಕೆಲಸ, ಆ ಕೆಲಸ ಮಾತಾಡ್ತಾ ಇದ್ದೀವಿ। ಬೇಟಿ ಮಾಡಿದ್ರೆ ಸಾಧನೆ ಮಾತಾಡ್ತಾ ಇದ್ದೀವಿ, ಮಾತಲ್ಲ। ಆದರೆ ಬಿಜೆಪಿ ಅವರು ಭಾಷಣ ದೊಡ್ಡದಾಗಿದೆ, ಘೋಷಣೆಗಳು ದೊಡ್ಡದಾಗಿದೆ, ಯೋಜನೆಗಳು ದೊಡ್ಡದಾಗಿದೆ, ಆದರೆ ಕಾರ್ಯದಲ್ಲಿ ಯಾವುದೂ ಇಲ್ಲ। हमारी आदरणीय बहन जी ने कार्य करके दिखाए। आदरणीय बहन जी ने अपने शासनकाल में 12,500 करोड़ की लागत से हमारे SC, ST, OBC व आदिवासी समाज के 3,50,000 से ज़्यादा परिवारों को महामाया आवास योजना के तहत अपना खुद का घर दिया। ನಮ್ಮ ಶಾಸನ ಕಾಲದಲ್ಲಿ, ತಮ್ಮ ಅಧಿಕಾರದ ಅವಧಿಯಲ್ಲಿ, ಬಹನ್ ಜಿಯವರ ಅಧಿಕಾರದ ಅವಧಿಯಲ್ಲಿ
12,500 ಕೋಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಮುಸ್ಲಿಂ ಕ್ರೈಸ್ತ ಬೌದ್ಧ ಸಮಾಜಕ್ಕೆ ಸೇರಿದಂತ 3,50,000ಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ಸ್ವಂತ ಅವರಿಗೆ ತಮ್ಮದೇ ಮನೆಯನ್ನ ಬೆಹೆನ್ಜಿ ಅವರು ಕೊಟ್ಟಿದ್ದಾರೆ. ಇದನ್ನು ನಾವು ಯಾರು ಘೋಷಣೆ ಮಾಡ್ಕೊಂಡಿಲ್ಲ, ಅದು ವಾಸ್ತವಾಂಶ. आदरणीय बहन जी ने अपने शासनकाल में 2,60,000 भूविहीन परिवारों को 1,45,000 एकड़ से ज़्यादा ज़मीन का मालिकाना हक दिलाया. ಇದು ನಾವು ಅನೇಕ ಸರ್ತಿ ನಿಮಗೆ ಭಾಷಣದಲ್ಲಿ ಹೇಳ್ತೀವಿ, ನಿಮಗೆ ಗೊತ್ತಿದೆ. ತಮ್ಮ ಅಧಿಕಾರ ಅವಧಿಯಲ್ಲಿ 2,60,000 ಭೂಹೀನ ರೈತ ಕುಟುಂಬಗಳಿಗೆ ಬೆಂಗಳೂರು 1,25,000 ಎಕರೆ ಜಮೀನನ್ನ ಮುಫತ್ತಾಗಿ ಉಚಿತವಾಗಿ ಅವರಿಗೆ ಕೊಟ್ಟಿದ್ದಾರೆ. ಅವರು ಹೊರತಾಗಿ ಕೊಟ್ಟಿದ್ದಾರೆ. ಇದು ಇಡೀ ಇಂಡಿಯಾದಲ್ಲಿ ಯಾವತ್ತೂ ನಡೆದಿರತಕ್ಕಂಥ ಒಂದು ಚರಿತ್ರೆ ಇತಿಹಾಸ ಇದೆ. साथ ही साथ आदरणीय बहन कुमारी मायावती जी ने अपने शासनकाल में 1 लाख से अधिक सफाई कर्मचारियों की भर्ती की. और ಶಾಸನಕಾಲದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಪೌರ ಕಾರ್ಮಿಕರಿಗೆ ಅವರು ಅವರ ಉದ್ಯೋಗವನ್ನ ಅವರ ಹುದ್ದೆಯನ್ನ ಅದನ್ನ ಪರ್ಮನೆಂಟ್ ಮಾಡಿದ್ದಾರೆ. 2 लाख से अधिक जवानों को पुलिस फोर्स में भर्ती किया गया. 2 ಲಕ್ಷಕ್ಕಿಂತ ಹೆಚ್ಚಿನ ಯುವಕರನ್ನ ಪೊಲೀಸ್ ನೌಕರಿಗೆ ಅವರಿಗೆ ಭರ್ತಿ ಮಾಡಿದ್ದಾರೆ. ಪೊಲೀಸ್ ನೌಕರಿಗೆ ಭರ್ತಿ 2 ಲಕ್ಷಕ್ಕಿಂತ ಹೆಚ್ಚಿನ ಯುವಕರು. 90,000 से ज़्यादा शिक्षकों को सरकारी नौकरी दी. 90 ಲಕ್ಷಕ್ಕಿಂತ ಹೆಚ್ಚಿನ 90,000ಕ್ಕಿಂತ ಹೆಚ್ಚಿನ ಶಿಕ್ಷಕರನ್ನ ಸರ್ಕಾರಿ ಶಾಲೆಗಳಿಗೆ ನೇಮಕ ಮಾಡಿದ್ದಾರೆ. और साथियों, आपको जानकर हैरानी होगी कि ये रोज़गार के मौके तब दिए गए जब पूरी दुनिया मंदी के दौर से गुजर रही थी. ಇದು ಯಾವತ್ತೂ ಸಹಿತ ಹಿಂದಿನ ಯಾವ ಕಾಲದಲ್ಲೂ ಸಹಿತ ನಡೆದಿರತಕ್ಕಂಥ ಒಂದು ಮಹತ್ವಪೂರ್ಣವಾದ ಒಂದು ಸಾಧನೆ ಇದೆ. ಬಹಳ ಮುಖ್ಯವಾಗಿ ನೌಕರಿ ಕೊಟ್ಟಿರ್ತಕ್ಕಂಥ ಬೆಂಜವರು ಈ ಸಾಧನೆ ಇದೆಯಲ್ಲ, ಇದಕ್ಕೆ ಸರಿಸಾಟಿ ಈ ಚರಿತ್ರೆಯಲ್ಲಿ ಯಾವುದೇ ಸರ್ಕಾರದಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. साथियों, एक तरफ लोगों को नौकरियों से निकाला जा रहा था और दूसरी तरफ बहन कुमारी मायावती जी लोगों को लाइन से लगाकर नौकरियां दे रही थी. ನಾವು ನೋಡ್ತಾ ಇದ್ದೀವಿ, ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಅವ್ರ ಸಾಧನೆ ಏನಪ್ಪ ಅಂದ್ರೆ ಒಂದು ಕಡೆಯಿಂದ ನೌಕರಿಗಳಿರೋರನ್ನ ಹೊರಗೆ ಹಾಕೋದು, ನಿರುದ್ಯೋಗಿಗಳನ್ನ ಹೆಚ್ಚು ಮಾಡೋದು, ಇದು ಒಂದು ಕಡೆ ನಡೀತಾ ಇದೆ. ಆದರೆ ಬೆಂಕಿ ಶಾಸನಕಾಲದಲ್ಲಿ ಸಾಲಾಗಿ ಸರದಿ ನಿಲ್ಲಿಸಿ ಎಲ್ಲರಿಗೂ ನೌಕರಿ ಕೊಟ್ಟಿರ್ತಕ್ಕಂಥ ಮಹತ್ವದ ಒಂದು ಸಾಧನೆಯನ್ನು ಮಾಡಿದ್ದಾರೆ. साथियों, यही है असल मायने में सर्जन हिताय व सर्जन सुखाय की नीति. ನಿಜವಾಗಿ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅದು ಬೆಹೆನ್ಜಿ ತಮ್ಮ ಶಾಸನಕಾಲದಲ್ಲಿ ಅಧಿಕಾರ ಅವಧಿಯಲ್ಲಿ ಮಾಡಿದ ಸಾಧನೆ, ಅದು ನಿಜವಾದ ಸರ್ವಜನ ಹಿತಾಯ ಸರ್ವಜನ ಸುಖಾಯ. आज मैं और मेरे जैसे लाखों करोड़ों बहुजन समाज के नौजवान अपना सिर उठाकर एक इज्जतदार ज़िंदगी जी सकते हैं तो वो सिर्फ और सिर्फ हमारी आदरणीय बहन कुमारी मायावती जी की वजह से ही है. ನನ್ನಂತ ಲಕ್ಷಗಟ್ಟಲೆ ಇರ್ತಕ್ಕಂಥ ಯುವಕರು ತಲೆ ಎತ್ತಿ ಬದುಕಬೇಕಾದ್ರೆ ಅದಕ್ಕೆ ಬೆಹೆನ್ಜಿ ಅಂತ ಒಂದು ಶಾಸನ ನಾವು ತರಬೇಕಾಗಿದೆ. मैं आज यहाँ अपना सिर झुकाकर अपने दिल पर हाथ रखकर बहन जी का शुक्रिया अदा करता हूँ. आप हैं तो हम हैं. ಈಗ ನಾನು ತಮ್ಮೆಲ್ಲರ ಮುಂದೆ ನನ್ನ ಎದೆ ಮೇಲೆ ಕೈ ಇಟ್ಕೊಂಡು ತಲೆ ಬಗ್ಗಿಸಿ ಬೆಹೆನ್ಜಿ ಹೇಳ್ತಾ ಇದ್ದೀನಿ, ನೀನು ಇರೋದ್ರಿಂದ ಇವತ್ತು ನಾನು ಇದ್ದೀನಿ ಅಂತ. तो साथियों, आप और हम सब एकजुट होकर समाज के हर एक व्यक्ति को बसपा से जोड़ने का काम करेंगे और आने वाले विधानसभा आम चुनाव में बता देंगे. ಇವತ್ತು ನನ್ನೊಟ್ಟಿಗೆ ನೀವು ನಿಮ್ಮೊಟ್ಟಿಗೆ ನಾನು ಕೂಡಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹಿತ ಬಹುಜನ ಸಮಾಜ ಪಾರ್ಟಿಯನ್ನು ಸದಸ್ಯರನ್ನಾಗಿ ಮಾಡಬೇಕಾಗಿದೆ. ಹಾಗೆ ಮುಂಬರುವ ಚುನಾವಣೆಯಲ್ಲಿ ನಾವು ನಮ್ಮ ಫಲಿತಾಂಶವನ್ನು ನಮ್ಮ ಗೆಲುವನ್ನು ನಾವು ತೋರಿಸಬೇಕಾಗಿದೆ. ಇದು ನಾವು ಮಾಡಬೇಕಾದ ಕೆಲಸ ಆಗಿದೆ.
कि हम आ रहे हैं हर उस एक चीज़ के लिए जो इस संविधान में हमारे समाज के लिए हमारे गुरु देकर गए हैं, बाबा साहब डॉक्टर भीमराव अंबेडकर जी। ನಾವು ಬರ್ತಾ ಇದ್ದೀವಿ, ನಾವು ನಿಮ್ಮಂತೆ ಬರ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಅಧಿಕಾರಗಳನ್ನ ಸಾಕಾರಗೊಳಿಸೋದಕ್ಕೆ ಬಹುಜನ ಸಮಾಜ ಪಾರ್ಟಿ ಸೈನಿಕರಾಗಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಸಮಾಜ ಮಾಡಿಕೊಳ್ಬೇಕು. और साथियों, यही होगा सही मायने में कर्नाटक स्टेट की बीजेपी सरकार को मुंह तोड़ जवाब। ಇದು ಇವತ್ತಿನ ಬಿಜೆಪಿ ಸರ್ಕಾರಕ್ಕೆ ನಾವು ಕೊಡ್ತಕ್ಕಂಥ ಸೂಕ್ತ ಜವಾಬಾಗಿರ್ತದೆ. ಬರೀ ಮಾತಿಲ್ಲ, ಕಾರ್ಯಪೂರ್ವಕ ಬಿಜೆಪಿ ನಾವು ತೋರಿಸಬೇಕಾಗಿದೆ. ಮುಂಬರುವ ಚುನಾವಣೆಯಲ್ಲಿ ನಮ್ಮ ಸಾಧನೆಯನ್ನು ನಮ್ಮ ಬಲವನ್ನು ನಾವು ತೋರಿಸಬೇಕಾಗಿದೆ. अंत में मैं यहाँ मौजूद सभी माताओं बहनों का जो इतनी दूर से चलकर हम सबको आज यहाँ सुनने आए हैं, तो आप सभी का मैं तहे दिल से धन्यवाद करता हूँ। ಈ ದಿನ 106 ಕಿಲೋಮೀಟರ್ ದೂರದಿಂದ ಈ ಸಭೆಗೆ ಬಂದಿರತಕ್ಕಂಥ ನನ್ನ ಮಾತುಗಳನ್ನು ಕೇಳತಕ್ಕಂಥ ಒಂಚೂರು ತಮ್ಮ ಜಾಗವನ್ನು ಬಿಡದೆ ಅಲ್ಲಾಡದೆ ನಿಶ್ಶಬ್ದವಾಗಿ ಏಕಾಗ್ರತೆಯಿಂದ ಕೇಳ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ನಲ್ಮೆಯ ತಾಯಿ ತಂದೆಯರು, ಅಕ್ಕ ತಂಗಿಯರು, ನಿಮ್ಮೆಲ್ಲರಿಗೂ ನಾನು ಬಹಳ ಹೃತ್ಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ವಂದನೆಗಳನ್ನು. साथ ही साथ हमारे सभी बड़े और जवान बीवीएफ के जवान साथियों, आप सभी का भी मैं तहे दिल से धन्यवाद करता हूँ। ಅದೇ ರೀತಿ ಇವತ್ತಿಗೆ ಬಿವಿಎಫ್ ಸಮಾವೇಶವನ್ನು ನಡೆಸಿ ನಿಂತಿರ್ತಕ್ಕಂಥ ನನ್ನ ಪ್ರೀತಿಯ ಯುವ ಮಿತ್ರರೇ, ನಿಮಗೂ ಸಹಿತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. जय भीम, जय भारत, जय बहन जी।